ಓನ್ ರೆಸಿಪಿ ಅಲ್ಲ. ಮತ್ತೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಎಲ್ಲ ನೀವು ಮಾಡೋಗ್ಯಾವ. ವಾಟ್ ಈಸ್ ನಂಬರ್ ಆಫ್ಟರ್ 4? 5. ನೋ, ಇದು ನಾನು ತಿನ್ಬಾರ್ದು ಅಂದ್ಕೊಂಡಿದ್ದೆ. ಹಲೋ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ನಿಮ್ಮ ಪ್ರೀತಿಯ ಡಿಯರ್ ಕಪಲ್. ಸೊ ಇವತ್ತು ಸ್ಯಾಟರ್ಡೇ ವೀಕೆಂಡ್, ನಾವೆಲ್ಲೂ ಹೊರಗಡೆ ಹೋಗಿಲ್ಲ. ಸೊ ಅದಕ್ಕೆ ಮನೇಲಿ ಏನಾದರೂ ಒಂದು ನಾರ್ಮಲ್ ಫುಡ್ನ ಪ್ರಿಪೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನಾನು ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ. ಮತ್ತು ನನಗೆ ತುಂಬ ದಿನದಿಂದ ಮಸಾಲ ವಡೆ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಮಸಾಲ ವಡೆ ಕೂಡ ಮಾಡ್ತಾ ಇದ್ದೀನಿ. ಅದನ್ನು ಪ್ರಿಪೇರ್ ಮಾಡೋ ವಿಧಾನ ಆಗಲಿ ಅಥವಾ ಅದಕ್ಕೆ ಏನೇನು ಬಳಸ್ತಾರೆ ನಮ್ಮ ಪುಟ್ಟಿ ಅವರಂತ ನೋಡೋಣ ಬನ್ನಿ. ನಾನಿವತ್ತು ಮಾಡ್ತಿರೋ ಸಿಂಪಲ್ ಡಿಶ್ಶು, ಬೇಗ ಆಗೋ ಥರ. ಜಾಸ್ತಿ ಮಸಾಲೆ ಏನೂ ಹಾಕ್ತಾ ಇಲ್ಲ. ಪಾಲಕ್ ಪಲಾವ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪನೇ ಎಲ್ಲ. ಲೆಟ್ಸ್ ಸ್ಟಾರ್ಟ್. ಓಕೆ, ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕ್ಕೊಳಂಗಿದೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಆನಿಯನ್ ಹಾಕ್ಕೊತಾ ಇದ್ದೀನಿ. ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಅದಾದಮೇಲೆ ನಾನು ಜಾಸ್ತಿ ತರಕಾರಿ ತೊಗೊಂಡಿಲ್ಲ, ಮನೇಲಿ ಇಷ್ಟೇ ಇದ್ದಿದ್ದು. ಸೊ ಹಂಗಾಗಿ ಇಷ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸು ನಾನು ಸ್ವಲ್ಪ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಾವು ಫ್ರೈ ಮಾಡ್ಕೊಂಡಿರೋಂಥ ಪ್ಯೂರಿ. ಇದು ಪಾಲಕ್ ಸೊಪ್ಪಿನ ಪ್ಯೂರಿ. ನೀವು ಇದಕ್ಕೆ ಇನ್ನೊಂದು ಕರ್ಡ್ ಕೂಡ ಹಾಕ್ಕೋಬೋದು, ಬಟ್ ನಾನು ಇವತ್ತು ಯೂಸ್ ಮಾಡ್ತಾ ಇಲ್ಲ ಕರ್ಡ್. ರೈಸ್ ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಅಡುಗೆ ಮಾಡ್ತಿದ್ದೆ ಹಂಗೆ? ನಾನು ಮದುವೆ ಮುಂಚೆ ಅಡುಗೆ ಮಾಡ್ತಾ ಇರಲಿಲ್ಲ. ಮದುವೆ ಮುಂಚೆ ಅಡುಗೆ ಅಂದರೆ ಮದುವೆ ಮುಂಚೆ ಅಡುಗೆ ಮಾಡ್ತಾರಿಲ್ಲ? ಮಡಿಗೆ ಯಾವ ಕನ್ನಡನ ಇದು? ಮದುವೆಗೆ ಮುಂಚೆ ಅಡುಗೆ ಮಾಡ್ತಾ ಇರಲಿಲ್ಲ, ಮದುವೆ ಆದಮೇಲೆ ಅಡುಗೆ ಮಾಡೋದು ಅನಿವಾರ್ಯ ಆಗುತ್ತೋ ಹಂಗೆ ಕಲ್ತ್ಬಿಟ್ಟು. ಗುಡ್. ಇದೇನು ಉಪ್ಪು ಹಾಕ್ತೀಯಾ? ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹೌದು, ಸ್ವಲ್ಪ ಚೆಕ್ ಮಾಡಿಬಿಟ್ಟು ಕಡಿಮೆ ಇದ್ದರೆ ಮತ್ತೆ ಹಾಕ್ಕೋಬೋದು. ನಾವಿದು ಆ್ಯಕ್ಚುಲಿ ಓಕೆ, ನಾವು ಈ ಚಾನಲ್ನ ಆ್ಯಕ್ಚುಲಿ ನಾವು ಕ್ರಿಯೇಟ್ ಮಾಡಿದ್ದು ನಿಮಗೆ ನಾವೆಲ್ಲೆಲ್ಲೂ ಜರ್ನಿ ಮಾಡ್ತೀವೋ ಆ ಪ್ಲೇಸ್ಗಳನ್ನ ತೋರಿಸ್ಬೇಕಂತ. ಬಟ್ ಬಿಕಾಸ್ ಆಫ್ ಸಮ್ ರೀಸನ್ ಮೇ ಬಿ ಅದನ್ನ ನಿಮಗೆ ಮುಂದೆ ಹೇಳ್ತೀವಿ. ಡೈಲಿ ವ್ಲಾಗ್ಸ್ ಥರ ಮಾಡ್ತಾ ಇರ್ತೀವಿ. ಅದರಲ್ಲಿ ಎಲ್ಲ ಇರುತ್ತೆ, ಟ್ರಾವೆಲಿಂಗ್ ಮಾತ್ರ ಅಲ್ಲ, ಈ ವಿಡಿಯೋದಲ್ಲಿ ನಮಗೆಲ್ಲ ಸಿಗುತ್ತೆ. ನಮ್ಮ ಲೈಫ್ ಸ್ಟೈಲಿಂಗ್ ಕೂಡ ಇರುತ್ತೆ. ಸ್ವಲ್ಪ ಕೈಗೆ ನೀರು ಹಾಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ಈ ಥರ ತಟ್ಬಿಟ್ಟು ರೌಂಡ್ ಶೇಪಲ್ಲಿ ಬರೋ ಥರ ಸೊ ನಿಧಾನಕ್ಕೆ ಬಿಡಬೇಕಂದ್ರೆ. ಪುಟ್ಟಿ, ರಿಪೀಟ್ ಆಫ್ಟರ್ ಮೀ. 1. ಓಕೆ. 1 1 2 3 4. What is the number after 4? 6 5 5. No, wrong. Repeat after me. Okay. 1 2 3 4. What is number after 4? 5. No. 1. ಅರೆ 4 ಆಮೇಲೆ 5 ತಾನೇ ಬರೋದು. No. Repeat after me. Okay. 1 2 3 4. What is number after 4? 5. No, it's wrong. 5 only. Illa. Okay. Repeat after me. 1 2 3 4. What is number after 4? 6 5 ಅಲ್ಲ ಗೊತ್ತಿದೆ. Okay, wrong. Repeat after me. Okay. 1 ಗೊತ್ತಾಗಿದೆ. 1 2 3 4. What is number after 4? What is number after 4? Good, correct. So when I say repeat after me, you have to repeat everything whatever I say. Okay. ಅರ್ಥ ಆಯ್ತಾ? ಇವಾಗ ಇವಾಗ ಅದು ಬಿಡು. ಇವಾಗ ರಿಪೀಟ್ ಆಫ್ಟರ್ ಮೀ. ಇವಾಗ ನೀನು ಹೇಳ್ದಂಗೆ ಕೇಳಿದ್ನಾ? ಇವಾಗ ನಾನು ಹೇಳ್ದಂಗೆ ಕೇಳಿ. ರಿಪೀಟ್ ಆಫ್ಟರ್ ಮೀ. ನಾನು ಏನೇನು ಮಾಡ್ತಾ ಇದ್ದೆ ಅದು ಮಾಡ್ಬೇಕು ಇವಾಗ ನೀನು. ಬೈ ಇದು ತಟ್ಬಿಟ್ಟು ಹಿಂಗೆ ಹಾಕಿ ನೋಡು, ಬಂದು ಹಾಕಪ್ಪ ನೀನು.
ಇದು ಯಾರಿಗೆ ಬರಲ್ಲ ಆರಾಮಾಗಿ. ಬಾ ಮತ್ತೆ ಯಾರಿಗೆ ಬರಲ್ಲ. ಬಟ್ ಇವಾಗ ಬೇಡ, ಇವಾಗ ನೀನು ಚೆನ್ನಾಗಿ ಮಾಡ್ತಿದ್ದೆಲ್ಲ ಸುಮ್ಮನೆ ಟೇಸ್ಟ್ ಇದಾಗ್ಬಿಟ್ರೆ ಮತ್ತೆ ಟೇಸ್ಟ್ ಏನಾಗಲ್ಲ, ಟೇಸ್ಟ್ ಎಲ್ಲ ಇದರಲ್ಲೇ ಇದೆ. ಸಾಕಲ್ಲ ಎಷ್ಟು? ನಿನಗೆ ಎಷ್ಟು ಬೇಕು? ಇನ್ನೊಂದು ಮಾಡ್ತೀನಿ, 4 ಮಾಡ್ತೀನಿ. ನನಗೆ 2 ಸಾಕು. ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ನನಗೆ ಎಷ್ಟು ಬೇಕೋ. ಮಿಕ್ಕಿದ್ದು ನೀನು ತಿಂತಿಲ್ಲ. ಸ್ವಲ್ಪ ಟೇಸ್ಟ್ ಮಾಡಿ, ಉಪ್ಪು ನೋಡು, ಉಪ್ಪು. ಸೊ ನೋಡಿ ನೋಡಿ ಗಾಯ್ಸ್, ನೋಡಿ ಜನರೇ, ಎಷ್ಟು ಗೋಲ್ಡನ್ ಆಗಿದೆ ಬಜ್ಜಿ. ಬಜ್ಜಿ ಎಲ್ಲ ಜನರೇ, ವಡ ಜನರೇ. ವಡ ಟೇಸ್ಟ್ ಮಾಡೋಣ. ಇನ್ನೊಂದು ಚೂರು ಉಪ್ಪಬೇಕು. ಸ್ವಲ್ಪ ಇದಷ್ಟು ಫಸ್ಟಿಗೆ ಮಾಡಿದ್ದ, ಇನ್ನು ಸ್ವಲ್ಪ ಉಪ್ಪಬೇಕು. ಸಖತ್ತಾಗಿದೆ ಮಾತ್ರ, ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಸಖತ್ತಾಗಿದೆ. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಸರಿ ಪುಲಾವ್. ಸ್ವಲ್ಪ ತುಪ್ಪನೂ ಹಾಕಿ ಒಂದ್ಸಲ ಇದು ಮಾಡಿದೆ. ಓಕೆ, ಸೊ ಗೈಸ್ ಇವತ್ತಿನ ಡಿನ್ನರ್ ಇದೆ ನೋಡಿ, ಇಷ್ಟೇ. ಪಲಾವ್ ಆ್ಯಂಡ್ ವಡೆ, ಇದ್ರ ಜೊತೆಗೆ ನಾವು ಕರ್ಡ್ ತೊಗೊಂಡು ತಿನ್ಬೋದು. ಆ್ಯಂಡ್ ನಿಮಗೆ ಕ್ಯುಕುಂಬರ್ ಆಗಲಿ ಕ್ಯಾರೆಟ್ ಆಗಲಿ, ಇಲ್ಲ ಕ್ಯಾರೆಟ್ ಇದೆ, ಕ್ಯುಕುಂಬರ್ನು ಆ್ಯಡ್ ಮಾಡ್ಕೋಬೋದು ಆ್ಯಸ್ ಎ ಸಲಾಡ್. ಇದು ನಮ್ಮ ಪುಟ್ಟಿ ಪ್ಲೇಟ್, ಇದು ನಂದು. ಯೂಶ್ವಲಿ ನಾವು ಡಿನ್ನರ್ಗೆ ರೊಟ್ಟಿ ಮತ್ತು ಚಪಾತಿನೇ ಇರುತ್ತೆ. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಬ್ರೇಕ್ಫಾಸ್ಟ್ ಥರ ಐಟಮ್ ಮಾಡ್ಕೊಂಡಿದ್ದೀವಿ. ಕನ್ನಡದಲ್ಲಿ ಇನ್ನೊಂದು ಶಾಕಾಹಾರಿ ಅಂತ ಒಂದು ಮೂವಿ ಇದೆ, ರಂಗಾಯಣ ರಘು ಅವ್ರು ನಟಿಸಿರೋದು. ಸೊ ಅದಂತೂ ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ, ಸಖತ್ತಾಗಿದೆ. ನನಗೆ ತುಂಬ ವರ್ಷಗಳಾದಮೇಲೆ ಒಳ್ಳೆ ಸಸ್ಪೆನ್ಸ್ ಮೂವಿ ಕನ್ನಡದಲ್ಲಿ ಇಷ್ಟ ಆಗಿರೋದು. ಸೊ ಅದು ಮಸ್ಟ್ ಆ್ಯಂಡ್ ಶುಡ್ ನೋಡಿ, ಶಾಕಾಹಾರಿ ಅಂತ ಇರೋದು, ಪ್ರೈಮಲ್ಲಿ ಇದೆ ಅದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀವಿ. ಇದೇ ಥರ ಇನ್ನೊಂದು ಡೇ ಬ್ಲಾಗಲ್ಲಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಟಾಟಾ ಬಾಯ್, ಟೇಕ್ ಕೇರ್.